ನಮಸ್ಕಾರ. ನ್ಯೂಸ್ at 12ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಸದನದಲ್ಲಿ ಸಿಎಂ ಕಾಲಿಳಿದಿದ್ದಾರೆ ಸಿದ್ದರಾಮಯ್ಯ. ಬಿಜೆಪಿಯವರು ಜನಾದೇಶದಿಂದ ಬಂದಿದ್ದೇವೆ ಅಂತ ಹೇಳಬಾರದು, ಆಪರೇಷನ್ ಕಮಲದಿಂದ ಬಂದಿದ್ದೇವೆ ಎನ್ನಬೇಕು ಅಂತ ಮುಖ್ಯಮಂತ್ರಿಗಳ ಕಾಲಿಳಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಿಎಸ್ವೈ ಸಿಎಂ ಆಗೋದಕ್ಕೆ ಜನಾದೇಶ ಕಾರಣವಲ್ಲ, 17 ಶಾಸಕರ ರಾಜೀನಾಮೆಯಿಂದ ಸರ್ಕಾರ ಬಂದಿದೆ ಅಂತ ಯಡಿಯೂರಪ್ಪನವರ ಕಾಲಿಳಿದಿದ್ದಾರೆ. ಹಾಗಾಗಿ ಜನಾದೇಶದ ಸರ್ಕಾರ ಅಂತ ಹೇಳಬಾರ್ದು, ಆಪರೇಷನ್ ಕಮಲದಿಂದ ಬಂದಿದ್ದೇವೆ ಅಂತ ಹೇಳಬೇಕು ಅಂತ ಸದನದಲ್ಲಿ ಸಿದ್ದರಾಮಯ್ಯ ತಮಾಷೆ ಮಾಡಿದ್ದಾರೆ. ಆಪರೇಷನ್ ಕಮಲದ ಮೂಲಕ ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಕೂಸು ಇದು. ಯಾಕಂದ್ರೆ ಚುನಾವಣೆ ನಡೆದಾಗ ಯಾವ ಪಕ್ಷಕ್ಕೂ ಬಹುಮತ ಕೊಡಲಿಲ್ಲ ರಾಜ್ಯದ ಜನ. ಬಿಜೆಪಿಗೆ 104, ಕಾಂಗ್ರೆಸ್ಗೆ 80, JDSಗೆ 37, ಒಬ್ರು ಇಂಡಿಪೆಂಡೆಂಟ್ ಅಲ್ಲ, ಇಬ್ರು ಇಂಡಿಪೆಂಡೆಂಟ್. ಹಂಗಾಗಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಬಿಜೆಪಿ ಕರೆದು ಸರ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಬಿಜೆಪಿ ಸರ್ಕಾರ ಬಹುಮತ ಸಾಬೀತು ಮಾಡದೇನೆ ಅಧಿಕಾರ ಕಳ್ಕೊಬೇಕಾಗಿ ಬಂತು. ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನವ್ರಿಗೆ ಎಷ್ಟು ಸಾರಿ ಮುಖ್ಯಮಂತ್ರಿ ಅನ್ನೋದಕ್ಕೆ ಇದೊಂದು ಲೆಕ್ಕ ಆಯಿತು ಸೇರ್ಕೊಳ್ಳಿಕ್ಕೆ. ಆಗ ಸಾಬೀತು ಮಾಡೋಕ್ಕಾಗ್ದೇನೆ ಸರ್ಕಾರ ಕಳ್ಕೊಂಡ್ರು. ಆಮೇಲೆ ಭಾಳ ಕಸರತ್ತು ಮಾಡಿ ಆಪರೇಷನ್ ಕಮಲ ಮಾಡಿ ಮತ್ತೆ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಆಪರೇಷನ್ ಕಮಲದ ಮೂಲಕ ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಕೂಸು ಇದು ಈ ಸರ್ಕಾರ. 17 ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ 14 ಜನ ಕಾಂಗ್ರೆಸ್ MLAಗಳು, 3 ಜನರು JDS MLAಗಳು, 14 ಜನ MLAಗಳನ್ನ ಅವರು ಆಪರೇಷನ್ ಕಮಲದ ಮೂಲಕ ಅವ್ರಿಗೆ ರಾಜೀನಾಮೆ ಕೊಡಿಸಿ ನಮ್ಮ ಪಕ್ಷಗಳಿಗೆ, ಕಾಂಗ್ರೆಸ್ಗೆ ಮತ್ತು JDSಗೆ, ಬಿಜೆಪಿಗೆ ಸೆಳ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಪಕ್ಷಾಂತರ ನಡೀತು. ಅವೆಲ್ಲ ಕೋರ್ಟ್ಗೆ ಹೋಗಿದ್ದಾವೆ. ನಾನು ಅವೆಲ್ಲ ಹೇಳಕ್ಕೆ ಹೋಗಲ್ಲ. ಈಗ ಕೋರ್ಟ್ಲೇನಾಯಿತು, ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು. ಯಡಿಯೂರಪ್ಪನವ್ರು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರೆ ಜನರ ಆದೇಶದ ಮೂಲಕ, ಜನಾದೇಶದ ಮೂಲಕ ಅಲ್ಲ. 17 ಜನ ಏನು ಶಾಸಕರು ರಾಜೀನಾಮೆ ಕೊಟ್ಟರು, ಅವರೇನು ಬಿಜೆಪಿಗೆ ಸೇರ್ಕೊಂಡ್ರು, ಅವರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಹೊರತು ನೀವು ಜನರ ಆದೇಶದಿಂದ ಅಧಿಕಾರಕ್ಕೆ ಬಂದಿಲ್ಲ. ಅವರು ಚುನಾವಣೆಗೆ ಬಹಳ ಸಾರಿ ಮುಖ್ಯಮಂತ್ರಿಗಳು ಮತ್ತು ಅನೇಕ ಜನ ಬಿಜೆಪಿ ಮಂತ್ರಿಗಳು ನಾವು ಜನಾಶೀರ್ವಾದದಿಂದ ಬಂದಿದ್ದೀವಿ, ಜನಾಶೀರ್ವಾದದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ. ಇದು ಸತ್ಯಕ್ಕೆ ದೂರವಾದಂತ ಮಾತು. ಆಪರೇಷನ್ ಕಮಲದಿಂದ ಬಂದಿದ್ದೀವಿ ಅಂತ ಹೇಳ್ಬೇಕು ಅವರು. ಆಪರೇಷನ್ ಕಮಲ ಮಾಡದೆ ಹೋಗಿದ್ರೆ ಬರಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಬೇಕು. ಇನ್ನು ರಾಮಲಿಂಗಾರೆಡ್ಡಿ ಪಿತಾಮಹ ಆಫ್ ಬೆಂಗಳೂರು ಅಂತ ಹೇಳಿದ್ರು ಸಿದ್ದರಾಮಯ್ಯ. ST ಸೋಮಶೇಖರ್ ಕೂಡ ನಮ್ಮೋರೆ ಅಂತ ಬಿಜೆಪಿ ಕಾಲೆಳೆದ್ರು. ಪಾಪ ಅವನು ಕೂಡ ಆಪರೇಷನ್ ಕಮಲದಲ್ಲಿ ಬಹಳ ಇನ್ವಾಲ್ವ್ ಆಗಿದ್ದ, ಅದಕ್ಕೆ ಅವನಿಗೆ ಹೇಳ್ತಾ ಇದ್ದ. ಬಟ್ ಸ್ಟಿಲ್ ಈಸ್ ಮೈ ಗುಡ್ ಫ್ರೆಂಡ್. ಶ್ರೀನಿವಾಸ್ ಗೌಡ್ರ ಫ್ರೆಂಡಾ? ಏನೋ ಇವ್ರು ಹಿಂಗೆ ಹೇಳ್ತಾರೆ. ಅವ್ರಿಗೂ ಫ್ರೆಂಡ್ ಇರ್ಬೋದು, ನಿಮ್ಗೂ ಫ್ರೆಂಡ್ ಇದ್ದಾರೆ. ನೀವು ಯಾರಿಗೆ ಬೆಂಗಳೂರು ಸಿಟಿಲಿ ಯಾರಿಗೆ ಫ್ರೆಂಡ್ ಅಲ್ಲ ರಾಮಲಿಂಗಾರೆಡ್ಡಿ ಅವರೇ? ನೀವು ಇವರದ ಪಿತಾಮಹ ಆಫ್ ಬೆಂಗಳೂರು. ಸೋಮಶೇಖರ್ನು ಫ್ರೆಂಡೇ, ಈಗಲೂ ಫ್ರೆಂಡೇ. ಇಲ್ಲ ಅಂತ ಹೇಳಿ ಯಾಕೆ ಕೂತ್ಕೋ ಬೇಡ. ನಿಜ, ಸತ್ಯ ಅಲ್ವಾ? ಆ ಕಡೆ ಅವರು, ಈ ಕಡೆ ಅಶೋಕರವರು ಇಬ್ರು ಬೆಂಗಳೂರಿಗೆ ಪಿತಾಮಹರೇ. ಆಮೇಲೆ ನೀವು ಜಾರ್ಜ್ ಅವ್ರನ್ನ ತಂದು ಬೆಳೆಸಿದ್ರಿ. ಜಾರ್ಜ್ನವ್ರು ಇಲ್ವಾ? ಜಾರ್ಜ್ ಇಸ್ ಆಲ್ಸೋ ಈಕ್ವಲಿ ಸೀನಿಯರ್ ಇನ್ ಬ್ಯಾಂಗ್ಳೂರ್ ಸಿಟಿ. ಡೌಟ್ ಇಲ್ಲ. ಇವರಿಬ್ಬರೇ ಸೀನಿಯರ್. ಇವರಿಬ್ಬರೇ ಯಾವಾಗ ಇವರು ಮಂತ್ರಿ ಆಗಿದ್ದದ್ದು? ಅವ್ರು ಎನ್ಕರೇಜ್ಗಪ್ಪ. ಬಂಗಾರಪ್ಪನ ಕಾಲದಲ್ಲಿ, ವೀರೇಂದ್ರ ಪಾಟೀಲ್ ಕಾಲದಲ್ಲಿ, 89 ಇವರೆಲ್ಲ ಸೀನಿಯರ್ಸ್ಗಳು ಬೆಂಗಳೂರು ನಗರಕ್ಕೆ.
ಇನ್ನು ಕರ್ನಾಟಕ ಅನ್ನೋ ಪದವನ್ನ ಸರಿಯಾಗಿ ಉಚ್ಚಾರಣೆ ಮಾಡದ ಸಚಿವ ಪ್ರಭು ಚೌಹಾಣ್ ಅವರನ್ನ ಕೂಡ ಕಾಲೆಳೆದ್ರು ಸಿದ್ದರಾಮಯ್ಯ. ತಪ್ಪು ಮಾಹಿತಿ ಇದೆ ಸರ್. ನಾನು ಕರ್ನಾಟಕ ನೆಟ್ಟಿವ್ನು ಕರ್ನಾಟಕ, ಅವರಾತ್ ಕರ್ನಾಟಕ ಸರ್. ನಮ್ಮ ಕಡೆ ತಪ್ಪು ಮಾಹಿತಿ ಇದೆ ಸರ್, ಪ್ಲೀಸ್ ತೆಗೀರಿ ಸರ್. ಈಗ ನೋಡಿ, ಈಗ ಮಾತಾಡಿದ್ರಲ್ಲ, ನಾ ಕರ್ನಾಟಕ 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 ಅಂತ ಹೇಳ್ತೀವ ನಾವು? ಹೇಳಿಯಪ್ಪ ನೀವೇ. ನಾವೆಲ್ಲ ಕನ್ನಡ ಭಾಷೆ ಮಾತಾಡುವಾಗ ಕರ್ನಾಟಕ ಕರ್ನಾಟಕ ಅಂತೀವ? ಕರ್ನಾಟಕ ಅಂತೀವಿ. ಅದಕ್ಕೆ ಹೇಳಿದೆ, ಸುಮ್ಮನೆ ಯಾಕೆ ಡಿಸ್ಪ್ಯೂಟ್ ಮಾಡಕ್ ಹೋಗ್ಬಿಡಿ, ಬಿಡಿ. ನಾನು ನೀವು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಅಂತ ರೆಫರ್ ಮಾಡಿದೆ ಅಷ್ಟೇ. ಬೇಡ ಅಂದ್ರೆ ಬೇಡ. ತಪ್ಪು ಮಾಹಿತಿ ಇದೆ ಸರ್. ಇನ್ನು ಅರ್ಧ ಕ್ಯಾಬಿನೆಟ್ ನಿಮ್ದೇ ಬಿಡಿ ಅಂತ ಯತ್ನಾಳ್ ಸಿದ್ದರಾಮಯ್ಯನವರ ಕಾಲೆಳೆಯೋಕೆ ಪ್ರಯತ್ನ ಪಟ್ಟರು. ಆದ್ರೆ ಅರ್ಧ ಕ್ಯಾಬಿನೆಟ್ ನಂದ ಅಂತ ಗೊಣಗಿದ್ರು ಸಿದ್ದರಾಮಯ್ಯ. ಆಗ ಮಾತನಾಡಿದ ಶೆಟ್ಟರ್, ಸಿಟ್ಟಾಗಬೇಡಿ, ನಿಮ್ಗೆ ಅವ್ರು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ರಿಯಾಕ್ಷನ್ ಕೊಟ್ಟ ಸಿದ್ದರಾಮಯ್ಯ, ಓ ಹೌದಾ, ಥ್ಯಾಂಕ್ ಯು ಅಂತ ಅವರ ಟಿಪಿಕಲ್ ಸ್ಟೈಲ್ ಅಲ್ಲಿ ಹೇಳಿದ್ರು. ಈ ಕಡೆ ಆರ್ ಅಶೋಕರವರು ಇಬ್ರು ಬೆಂಗಳೂರಿಗೆ ಪಿತಾಮಹರೇ. ಆಮೇಲೆ ನೀವು ಜಾರ್ಜ್ ಅವ್ರನ್ನ ತಂದು ಬೆಳೆಸಿದ್ರಿ. ಜಾರ್ಜ್ನವ್ರು ಇಲ್ವಾ? ಜಾರ್ಜ್ ಇಸ್ ಆಲ್ಸೋ ಈಕ್ವಲಿ ಸೀನಿಯರ್ ಇನ್ ಬ್ಯಾಂಗ್ಳೂರ್ ಸಿಟಿ. ಡೌಟ್ ಇಲ್ಲ, ಇವರಿಬ್ಬರೇ ಸೀನಿಯರ್. ಯಾವಾಗ ಇವರು ಮಂತ್ರಿ ಆಗಿದ್ದದು? ಅವ್ರು ಎನ್ಕರೇಜ್ಗಪ್ಪ. ಬಂಗಾರಪ್ಪನ ಕಾಲದಲ್ಲಿ, ವೀರೇಂದ್ರ ಪಾಟೀಲ್ ಕಾಲದಲ್ಲಿ 89 ಇವರೆಲ್ಲ ಸೀನಿಯರ್ಸ್ಗಳು ಬೆಂಗಳೂರು ನಗರಕ್ಕೆ. ರೇ, ನಾ ಕೂತ್ಗಳೆಲ್ಲ ಮಾತಾಡ್ರಿ ನೀವೇ ತೆಗಿ. ಐ ಡೋಂಟ್ ಸ್ಪೀಕ್. ವಾಟ್ ಇಸ್ ದಿಸ್? ಅಪೋಸಿಷನ್ ಮಾತಾಡುವಾಗ ಈಗೆಲ್ಲ ಮಾತಾಡ್ತಾರೆ ಅಂದ್ರೆ ಎಷ್ಟು ಸಮಯ ಏನು ಅಂತ ನೀವು ತಮಾಷೆ ಮಾಡ್ತಾ ಇದ್ರಿ, ಮಧ್ಯದಲ್ಲಿ ಮಾತಾಡಿದ್ರು. ನೀವು ತಮಾಷೆ ಮಾಡ್ತಾ ಟೈಮ್ ಅಂದ್ರೆ ಏನ್ರಿ? ಆಯ್ತು, ನಿಮಗೆ ಕಾಂಪ್ಲಿಮೆಂಟ್ ಮಾಡಿದ್ರು. ಅವರು ಕಾಂಪ್ಲಿಮೆಂಟ್ ಮಾಡಿದ್ರು ನಿಮಗೆ. ನಿಮ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರು ಅವರು. ಅರ್ಧ ಕ್ಯಾಬಿನೆಟ್ ನಿಮ್ಮವರೇ ಅಂತ ಕಾಂಪ್ಲಿಮೆಂಟ್ ಮಾಡಿದ್ರು ಅವರು. ಯಾರಿಗೆ? ನಿಮಗೆ. ಎಲ್ಲಿ? ಈಗ ಇಲ್ಲೇ ಅರ್ಧ ಕ್ಯಾಬಿನೆಟ್ ನಮ್ದು. ಎಲ್ಲ ನಿಮ್ ಶಿಸ್ತರೇ ಅದಾರಲ್ರಿ. ಈಗ ಸಿದ್ದರಾಮಯ್ಯನವರೇ ಕೂತ್ಕಪ್ಪ ಸೋಮಣ್ಣ. ವಿರೋಧ ಪಕ್ಷದ ನಾಯಕರೇ, ಅವರು ಟೈಮ್ ಬಗ್ಗೆ ಹೇಳಿಲ್ಲ. ಅರ್ಧ ನಿಮ್ಮಲ್ಲಿ ಇರ್ತಕ್ಕಂಥ ಅರ್ಧ ಕ್ಯಾಬಿನೆಟ್ ಅಲ್ಲಿ ಕಾಂಪ್ಲಿಮೆಂಟ್ ಮಾಡಿದ್ರು ನಿಮಗೆ. ಅವ್ರ ಟೈಮ್ ಬಗ್ಗೆ. ಓಕೆ, ಥ್ಯಾಂಕ್ ಯು. So still you are powerful. ಬಿಸಿ ಪಾಟೀಲ, ನೀನು ನಮ್ಮವನೇ, ಕೂತ್ಗಳಪ್ಪ. ಸಿಸಿ ಪಾಟೀಲ ಕೂತ್ಕೋ. ನೀನು ನಮ್ಮವನೇ, ಕೂತ್ಕೋ. ಸರ್, ನೀನು ನಮ್ಮವನೇ. ಸರ್, ಸಿಸಿ ಪಾಟೀಲ ಇಸ್ ಆಲ್ಸೋ ಅವರ್ ಮ್ಯಾನ್. ಇಲ್ಲ, ಅವರು ಅವ್ರ ಅಸಮಾಧಾನವನ್ನು ಹೊರಗಡೆ ಹಾಕೊಂಡು ಅರ್ಧ ಕ್ಯಾಬಿನೆಟ್ ನಲ್ಲಿ ಅಂತ ನಿಮ್ಗೆ ಅರ್ಥ ಗೊತ್ತಾಯ್ತಾ? ಜಗದೀಶ್ ಶೆಟ್ಟರೆ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಅವ್ರ ಅಸಮಾಧಾನವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಕರೆಕ್ಟ್ ಬಿಸಿ ಯತ್ನಾಳ್, ಅದಕ್ಕೆ ಅವ್ರ ಅಸಮಾಧಾನ ಇದ್ದಾರೆ. ಇಲ್ಲ ಸರ್, ನಮ್ದು ಏನೂ ಅಸಮಾಧಾನ ಇಲ್ಲ. ನಿಮ್ಮ ಅಲ್ಲ, ಪತ್ರಿಕೆಲೆಲ್ಲ ಈ ತರದ್ದು ಬಂದಿದೆ ನಿಮ್ದು. ನಿಮ್ಮ ಸಹಾಯ ಸಹಕಾರ ನಮ್ಗೆ ಬಹಳ ಆಗಿದೆ ಅಂತ ಧನ್ಯವಾದಗಳು. ಪರಿಷತ್ನಲ್ಲಿ ಸಹಕಾರ ಸಾರಿಗೆ ಬಂದ್ ವಿಚಾರ ಪ್ರತಿಧ್ವನಿಸಿತು. ಈ ಬಗ್ಗೆ ಮಾತನಾಡಿದ ಜಯಮಾಲಾ, ಮಲೆನಾಡು ಭಾಗದಲ್ಲಿ ಸಹಕಾರ ಸಾರಿಗೆ ಸ್ಥಗಿತವಾಗಿದೆ. ಪ್ರಯಾಣಿಕರಿಗೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. 70 ವರ್ಷಗಳ ಕಾಲ ಸಹಕಾರ ಸಾರಿಗೆ ಸೇವೆ ಸಲ್ಲಿಸಿತ್ತು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಲೆನಾಡ ಜನರ ಆತಂಕನ ದೂರ ಮಾಡಬೇಕು ಅಂತ ಮನವಿ ಮಾಡಿದ್ರು. ಕೊಪ್ಪದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ದಿನಾಂಕ 17/2/2020ರಿಂದಲೇ ಸುಮಾರು 70 ಬಸ್ಸುಗಳು ಹೊಂದಿರುವ ಸಹಕಾರ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಸಂಚಾರ ಸ್ಥಗಿತವಾಗಿದೆ. ಡೀಸೆಲ್ ದರ, ವಾಹನ ತೆರಿಗೆ, ವಾಹನ ವಿಮೆ, ವಾಹನ ಬಿಡಿಭಾಗಗಳ ದರ ಹೆಚ್ಚಳ, ವಾಹನಗಳ ದೈನಂದಿನ ನಿರ್ವಹಣೆಯ ವೆಚ್ಚ ಅಧಿಕವಾಗಿರುವುದರಿಂದ ಸಂಸ್ಥೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಮತ್ತು ಪ್ರಯಾಣ ದರದಲ್ಲಿ ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ ರಿಯಾಯಿತಿ ನೀಡಿದ್ದರಿಂದ 6,60,00,000 ಸರ್ಕಾರದಿಂದ ಸಂಸ್ಥೆಗೆ ಪಾವತಿ ಮಾಡಬೇಕಾಗಿದ್ದು, ಸಂಬಂಧಪಟ್ಟ ಕಡತವು ಇನ್ನೂ ಸರ್ಕಾರದ ಆರ್ಥಿಕ ಇಲಾಖೆಯಲ್ಲಿಯೇ ಬಾಕಿ ಇದೆ ಹಾಗೂ ಇತರೆ ಕಾರಣಗಳಿಂದ ಸಂಸ್ಥೆಯ ಆದಾಯವು ಕುಂಠಿತವಾಗಿರುವುದರಿಂದ ಪ್ರಸ್ತುತ ಮಕ್ಕಳಿಗೆ ಪರೀಕ್ಷೆ ಸಮಯವಾಗಿರುವುದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಹಾಗೂ ರೈತರು ಬೆಳೆದ ತರಕಾರಿಗಳನ್ನು ರವಾನೆ ಮಾಡಿ ಮಾರಾಟ ಮಾಡಲು, ಸಾರ್ವಜನಿಕರ ಆರೋಗ್ಯ ತಪಾಸಣೆ, ಕೂಲಿ ಕಾರ್ಮಿಕರ ದೈನಂದಿನ ಚಟುವಟಿಕೆಗಳಿಗೆ ಸಹಕಾರ ಸಾರಿಗೆ ಸಂಸ್ಥೆಗಳ ಬಸ್ಸುಗಳ ಸಂಪರ್ಕವಿಲ್ಲದಿರುವುದರಿಂದ ಈ ಭಾಗದ ಜನರು ಆತಂಕಕ್ಕೀಡಾಗಿದ್ದಾರೆ. ಆದ್ದರಿಂದ ಈ ಬಗ್ಗೆ ಸರ್ಕಾರವು ಮಧ್ಯಪ್ರವೇಶಿಸಿ ಮಲೆನಾಡಿನ ಜನರ ಆತಂಕವನ್ನು ನಿವಾರಣೆ ಮಾಡುವಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಈ ಸದನದ ಮೂಲಕ ಸರ್ಕಾರವನ್ನು
ರೈಟ್, ಈ ಸಮಯದಲ್ಲೇನೆ ಮಲೆನಾಡಿನ ಜನರಿಗೆ ಸಹಕಾರ ಸಾರಿಗೆಗೆ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಲೆನಾಡಿನ ಜನರಿಗೆ ಖುಷಿ ಕೊಡೋ ಸುದ್ದಿ, ಸಹಕಾರ ಸಾರಿಗೆ ನೌಕರರಿಗೆ ಸರ್ಕಾರ ರಿಲೀಫ್ ನೀಡಿದೆ. ಕೊಪ್ಪದ ಸಹಕಾರ ಸಾರಿಗೆ ಬಂದ್ ಮಾಡಲ್ಲ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಅನುದಾನ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಸಾರಿಗೆ ಸಚಿವರು ಈ ವಿಚಾರಕ್ಕೆ ತಕ್ಷಣ ಸ್ಪಂದಿಸಿದ್ದಾರೆ. ಅಧಿಕಾರಿಗಳಿಗೂ ಕೂಡ ತಕ್ಷಣಕ್ಕೆ ಇದಕ್ಕೆ ಸ್ಪಂದಿಸಿ ಅಂತ ನಿರ್ದೇಶನ ನೀಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಕಾರ್ಮಿಕರು ಆತಂಕ ಪಡುವ ಪ್ರಮೇಯವೇ ಇಲ್ಲ ಅಂತ ನ್ಯೂಸ್ 18ಗೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ವರದಿ ಬಂದ ಮೇಲೆ ಇದನ್ನ ಅತ್ಯಂತ ನಾವು ಗೌರವದಿಂದ ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತನ್ನ ನಾವು ಹೇಳಿದ್ವಿ. ಇದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಬೇರೆ ಬೇರೆ ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆಗಳಿದಾವೆ, ಅಲ್ಲಿರ್ತಕ್ಕಂಥ ಸಂಬಳದ ಏನಿದೆಯೋ ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಮಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದ್ದೀನಿ. ಅದಕ್ಕೆ ಅವರು ಕೂಡ ಸಮಾಧಾನದಿಂದ ಇವತ್ತು 5 ಗಂಟೆವರೆಗೆ ಪ್ರತಿಭಟನೆ ಮಾಡಿ 5 ಗಂಟೆಗೆ ನಾವು ಬಿಡುಗಡೆ ಮಾಡ್ತೀವಿ. ಒಂದು ಟಿಕೆಟ್ ದರ ಏರಿಸೇ ಇರೋದು ಒಂದು, ಡೀಸೆಲ್ ರೇಟ್ ಹೆಚ್ಚಾಗ್ತಕ್ಕಂಥದ್ದು ಒಂದು, ಮತ್ತು ಸೋರಿಕೆಯಲ್ಲಿ ಅದನ್ನು ತಡೆದೇ ಇರತಕ್ಕಂಥದ್ದು ಒಂದು. ಮುಷ್ಕರ ಕೈ ಬಿಡುವಂತೆ ಸಚಿವ ಸವದಿ ಮನವಿ ಮಾಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ, ಸೊ ಮುಷ್ಕರ ಕೈ ಬಿಡಿ ಅಂತ ಸಚಿವ ಸವದಿ ಮನವಿ ಮಾಡಿದ್ದಾರೆ. ಸಾರಿಗೆ ನೌಕರರ ನೋವು ಅರ್ಥವಾಗಿದೆ. ಈಗಾಗಲೇ ಅಧಿಕಾರಿಗಳ ಸಮಿತಿ ರಚನೆ ಮಾಡಲಾಗಿದೆ. ನಿಮ್ಮ ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ಬೇಡಿಕೆಯನ್ನು ಈಡೇರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಸತ್ಯಾಗ್ರಹ ಕೈ ಬಿಡಿ ಅಂತ ಕೂಡ ಸವದಿ ಮನವಿ ಮಾಡಿದ್ದಾರೆ. ಕೂಡ ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಸುಮಾರು 4 ವರ್ಷಗಳಿಂದ ತಾವು ಹೋರಾಟಗಳನ್ನ ಸರ್ಕಾರದ ಮುಂದೆ ಬೇಡಿಕೆಗಳನ್ನ ಮಂಡನೆ ಮಾಡ್ತಾ ಬಂದಿದೆ. ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೌಕರ ಒಕ್ಕೂಟದ ಎಲ್ಲ ಮುಖಂಡರು ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವರ ಬಹಳ ಬಿಚ್ಚು ಹೃದಯದಿಂದ ಒಂದು ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡಿ ಸುದೀರ್ಘವಾಗಿರ್ತಕ್ಕಂಥ ವರದಿಯನ್ನ ನಾನು ಪಡ್ಕೊಂಡು ಮುಂದಿನ ದಿನಮಾನದಲ್ಲಿ ಅದರ ಬಗ್ಗೆ ನಾನು ಚಿಂತನೆಯನ್ನ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ನಿಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು ನೆನಪಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಸಾರ್ವಜನಿಕರಿಗೆ ಯಾವತ್ತೂ ಕೂಡ ತೊಂದರೆ ಕೊಟ್ಟಿರ್ತಕ್ಕಂಥ ಈ ಜಾಯಮಾನ ನಮ್ಮ ನೌಕರರಿಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ರೈತರಿಗೂ ಕಷ್ಟ ಗೊತ್ತಿದೆ, ಕಾರ್ಮಿಕರ ಕಷ್ಟನೂ ಗೊತ್ತಿದೆ. ಇದನ್ನ ಅತ್ಯಂತ ನಾನು ನಿಮ್ಮ ಬೇಡಿಕೆಯನ್ನ ನಾವು ಕೂಡ ಗೌರವದಿಂದ ಬದುಕಬೇಕು ಅಂತಕ್ಕಂಥ ಏನು ವಿಚಾರವನ್ನ ನೀವು ಹೇಳಿದಿರಿ, ಇದನ್ನ ನಿಮಗಿಂತಲೂ ಹೆಚ್ಚು ಶ್ರದ್ಧೆಯಿಂದ ಮುಖ್ಯಮಂತ್ರಿಗಳಿಗೆ ಇದನ್ನ ಮನವರಿಕೆ ಮಾಡಿಕೊಡುವುದರ ಮುಖಾಂತರ ನಾನು ನಿಮ್ಮ ಅಳಿಲ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧರಿರ್ತೀನಿ ಅಂತಕ್ಕಂಥ ಮಾತನ್ನ ನಮ್ಮನ್ನೆಲ್ಲನೂ ಕೂಡ ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಸಾರಿಗೆ ನೌಕರರ ಸತ್ಯಾಗ್ರಹದ ಸಂದರ್ಭದಲ್ಲಿ ಒಂದಷ್ಟು ರಂಪಾಟ ಆಯಿತು. ಕಾರ್ಯಕ್ರಮಕ್ಕೆ ಕರೆಸಿ ವೇದಿಕೆ ಹತ್ತಿಸಲಿಲ್ಲ ಅಂತ ಪೊಲೀಸರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಬೇಸರ ಮಾಡಿಕೊಂಡಿದ್ದಾರೆ. ವೇದಿಕೆ ಹತ್ತೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಸತ್ಯಾಗ್ರಹಕ್ಕೆ ಬೆಂಬಲ ಕೊಡುವಂತೆ ಮನವಿ ಮಾಡಿದ್ರು, ಅದಕ್ಕೋಸ್ಕರ ಬಂದಿದ್ದೀವಿ, ಆದ್ರೆ ಬಂದ್ರೆ ವೇದಿಕೆ ಹತ್ತೋದಕ್ಕೆ ಅವಕಾಶ ಬಿಡಲಿಲ್ಲ, ವೇದಿಕೆ ಮೇಲೆ ಕೂರೋದಕ್ಕೆ ಪೊಲೀಸರು ಅವಕಾಶ ಕೊಡಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಪೊಲೀಸರು ಹಾಗೂ ಕನ್ನಡ ಪರ ಸಂಘಟನೆಗಳ ನಡುವೆ ಒಂದು ಸ್ವಲ್ಪ ವಾಕ್ಸಮರ ನಡೀತು. ನೂತನ ಸಚಿವರಾದ ಸುಧಾಕರ್ ಮತ್ತು ನಾರಾಯಣಗೌಡ ವಿಧಾನಸೌಧದ ತಮ್ಮ ಕಚೇರಿನಲ್ಲಿ ಪೂಜೆ ನೆರವೇರಿಸಿದರು. ವಿಧಾನಸೌಧದ 3ನೇ ಮಹಡಿ ಕೊಠಡಿ ಸಂಖ್ಯೆ 339ರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೋಮ ಹವನ ನಡೆಸಿದ್ರು. ಇನ್ನು ನಾರಾಯಣಗೌಡ ಕೂಡ ತಮ್ಮ ಕಚೇರಿಯಲ್ಲಿ ಕುಟುಂಬ ಸಮೇತರಾಗಿ ಪೂಜೆ ನಡೆಸಿದ್ರು.
ಇನ್ನಷ್ಟು ಸುದ್ದಿ ನೋಡೋಣ. ಚಿಕ್ಕ ಬ್ರೇಕ್ನ ನಾನು ವೆಲ್ಕಮ್ ಬ್ಯಾಕ್. ಯೋಧನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರೋ ಹಿನ್ನೆಲೆಯಲ್ಲಿ ಯೋಧನ ಮನೆಗೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಯೋಧ ವಿಠ್ಠಲ ಕಟಕೋಳ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಮದುರ್ಗ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಭೇಟಿ ಕೊಟ್ಟಿದ್ದಾರೆ. ಯೋಧನ ಪೋಷಕರಿಂದ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ತೋಟಗಟ್ಟಿಯಲ್ಲಿ ಯೋಧನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಹಾಗಾಗಿ ಯೋಧ ವಿಠ್ಠಲ ಕಟಕೋಳ ಅನ್ನೋರ ನಿವಾಸಕ್ಕೆ ಅಲ್ಲಿನ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರನ್ನ ವಿಚಾರಿಸಿದ್ದಾರೆ. ಬೆಳಗಾವಿಯ ರಾಮದುರ್ಗದಲ್ಲಿ ಯೋಧನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರೋ ವಿಚಾರವನ್ನ ನ್ಯೂಸ್ 18 ಕನ್ನಡ ಸುದ್ದಿ ಮಾಡಿತ್ತು. ಇದೀಗ ಅಲ್ಲಿನ ತಹಶೀಲ್ದಾರ್, ರಾಮದುರ್ಗದ ತಹಶೀಲ್ದಾರ್ ಆ ಕುಟುಂಬವನ್ನ ಭೇಟಿ ಮಾಡಿ ಮಾಹಿತಿ ಪಡೆದಿದ್ದಾರೆ. ಈ ಯೋಧನ ಕುಟುಂಬಕ್ಕೆ, ವಿಠ್ಠಲ ಕಟಕೋಳ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರೋ ವಿಚಾರವನ್ನ ನ್ಯೂಸ್ 18 ಕನ್ನಡ ಒಂದು ತಿಂಗಳ ಹಿಂದೆನೆ ಸುದ್ದಿ ಮಾಡಿತ್ತು. ಆ ಸಂದರ್ಭದಲ್ಲಿ ಡಿಸಿ ಅವರಿಗೂ ಕೂಡ ಈ ಸುದ್ದಿಯನ್ನು ತಲುಪಿಸಲಾಗಿತ್ತು. ಡಿಸಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಇದೀಗ ರಾಮದುರ್ಗ ತಹಶೀಲ್ದಾರ್ ಭೇಟಿ ಕೊಟ್ಟು ಕುಟುಂಬದ ಕಷ್ಟವನ್ನ ವಿಚಾರಿಸಿದ್ದಾರೆ. ಹಾಸ್ಟೆಲ್ಗಳಿಗೆ ಆಹಾರ ಪೂರೈಕೆಯಲ್ಲಿ ಗೋಲ್ಮಾಲ್ ನಡೆದಿದ್ಯಾ? ರಾಜಕೀಯ ಬಳಸಿ ಪ್ರಭಾವಿಗಳಿಗೆ ಟೆಂಡರ್ ಕೊಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ನಡೆದಿದೆ. ಹಾಸ್ಟೆಲ್ಗಳಿಗೆ ಆಹಾರ ಪೂರೈಕೆಯ ವಿಚಾರದಲ್ಲಿ ಬಹುದೊಡ್ಡ ಗೋಲ್ಮಾಲ್ ನಡೆದಿದೆ. ಬಾಗಲಕೋಟೆ ಜಿಲ್ಲೆನಲ್ಲಿ ಪ್ರಭು ಟ್ರೇಡಿಂಗ್ ಕಾರ್ಪೊರೇಷನ್ ಏಜೆನ್ಸಿಗೆ ಟೆಂಡರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ಆನಂದ್ ಜಿಗಜಿನಿ ಕುಟುಂಬ ಇದರ ಹಿಂದೆ ಲಾಬಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಹೋದರ ಪ್ರಮೋದ್ ಜಿಗಜಿನಿಗೆ ಪೂರೈಕೆ ಮಾಡುವ ಟೆಂಡರ್ನ ಕೊಡಿಸಲಾಗಿದೆ. ಒಂದೇ ಸಂಸ್ಥೆಗೆ 6 ತಾಲೂಕುಗಳ ಟೆಂಡರ್ ಕೊಡಲಾಗಿದೆ. ಒಬ್ಬರಿಗೇನೆ 82 ಹಾಸ್ಟೆಲ್ಗಳ ಟೆಂಡರ್ ಕೊಡಲಾಗಿದೆ. ಸೊ ನಿಗದಿಪಡಿಸಿದ ಆಹಾರವನ್ನ ಪೂರೈಸದೆ ಅಕ್ರಮ ಎಸಗಲಾಗ್ತಾ ಇದೆ. 90 ಪದಾರ್ಥ ಪೂರೈಕೆ ಆಗ್ತಿಲ್ಲ ಅನ್ನೋ ಆರೋಪ. ಎಷ್ಟು ಪದಾರ್ಥಗಳು ಪೂರೈಕೆ ಆಗಬೇಕೋ ಅಷ್ಟು ಪದಾರ್ಥಗಳು ಪೂರೈಕೆ ಆಗ್ತಾ ಇಲ್ಲ. ಎಲ್ಲ ಸರಿಯಾಗಿದೆ ಅಂತ ಪ್ರಭು ಟ್ರೇಡಿಂಗ್ ಸಂಸ್ಥೆ ಹೇಳ್ತಾ ಇದೆ. ಆದರೆ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಿದ್ದಾರೆ. ಆದರೂ ಕೂಡ ಅಕ್ರಮ ನಡೀತಾನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹೋರಾಟಗಾರರಾಗಿರ್ತಕ್ಕಂಥ ಯಲ್ಲಪ್ಪ ಹೆಗಡೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯಲ್ಲಪ್ಪ ಹೆಗಡೆ ಅವರೇ. ನಮಸ್ಕಾರ ಮೇಡಮ್. ಯಲ್ಲಪ್ಪ ಹೆಗಡೆ ಅವರೇ, ಏನ್ ನಡೆದಿದೆ ಇಲ್ಲಿ? ಒಂದೇ ಸಂಸ್ಥೆಗೆ 6 ತಾಲೂಕುಗಳ ಆಹಾರದ ಟೆಂಡರ್ ಕೊಡಲಾಗಿದೆ ಅನ್ನುವಂಥದ್ದು ಏನ್ ನಡೆದಿದೆ? ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಏನಿದಾರಲ್ಲ, ಕೆಲವು ಜನರಿಗೆ ಅನುಕೂಲ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅವರಿಗೆ ಗೋಸ್ಕರನೇ ನಿಯಮಾವಳಿಗಳನ್ನ ಮಾಡಿ ಇದು 4ನೇ ಸಲ ಟೆಂಡರ್ ಅನ್ನ ಅಕ್ಸೆಪ್ಟ್ ಮಾಡಿದವರು. ಈಗ ಮೊದಲ ಸಲ, 2ನೇ ಸಲ, 3ನೇ ಸಲ ಟೆಂಡರ್ ಅನ್ನ ಕರೆದು ಅಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತ ಟೆಂಡರ್ ದಲ್ಲಿ ಆಸಕ್ತಿ ಇರ್ತಕ್ಕಂಥ ಭಾಗವಹಿಸಿದ್ರು. ಆದ್ರೆ ಅವ್ರಿಗೆ ಹಿತಾಸಕ್ತಿಯನ್ನ ಕಡೆಗಣಿಸಿ ಮತ್ತೊಂದು ಟೆಂಡರ್ ಅನ್ನ ಕರೆದು ಆ ಟೆಂಡರ್ ಪ್ರಕಾರ ಈಗ ಜಿಲ್ಲಾಧಿಕಾರಿಗಳು ಒಬ್ಬರಿಗೇನೆ 6 ತಾಲೂಕಿನ ಏನು ಈ BCM ಇಲಾಖೆಯಲ್ಲಿ ಮೆಟ್ರಿಕ್ ನಂತರ ಮತ್ತು ಪೂರ್ವದ ಏನಿದೆ ಅಲ್ಲ, ಅವ್ರಿಗೆ ಟೆಂಡರ್ ಅನ್ನು ಕೊಟ್ಟಿದ್ದಾರೆ. ಬಹಳ ಉದ್ದೇಶ ಪೂರ್ವಕವಾಗಿ ಈ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಇದನ್ನ ನಾವು ಖಂಡಿಸಿದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಸ್ವಹಿತಾಸಕ್ತಿ ಅಂದ್ರೆ ವೃತ್ತಿಪರತೆಯಿಂದ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಅವ್ರು ಒಂದ್ ವೇಳೆ ವೃತ್ತಿಪರತೆಯಿಂದ ಕೆಲಸ ಮಾಡಿದ್ರೆ ಸರ್ಕಾರದೇ ಒಂದು ಅಂಗಸಂಸ್ಥೆ ಆ ಟೆಂಡರ್ ಅಲ್ಲಿ ಭಾಗಿಯಾಗಿತ್ತು. ಆ ಸರ್ಕಾರದ ಅಂಗಸಂಸ್ಥೆ ಇರುವುದೇ ಸರ್ಕಾರದ ಕೆಲಸಗಳಿಗೆ ಬಳಕೆ ಆಗಲಿ ಸದ್ಬಳಕೆ ಆಗಲಿ ಅಂತ ಸರ್ಕಾರ ಸಂಸ್ಥೆ ಇರೋದು. ಆ ಸಂಸ್ಥೆಗೆ ಅವ್ರೇನ್ ಮಾಡ್ಲಿಲ್ಲ ಅಂತಂದ್ರೆ ಟೆಂಡರ್ ಕೊಡಲ್ಲ. ಈ ಪ್ರೈವೇಟ್ ದವರು ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಅದು ನಿಯಮಾವಳಿಗಳನ್ನ ಅವ್ರ ಅನುಕೂಲ ತಕ್ಕಂತೆ ಮಾಡಿರ್ತಕ್ಕಂಥದ್ದು ಇದು ಬಹಳಷ್ಟು ಗೋಲ್ಮಾಲಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತಿದ್ದೀರಿ ಮುಂದೆ? ಇದ್ರ ಬಗ್ಗೆ ನಾವು ನಿನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಅವರು ನಮ್ಮ ಮಾತಿಗೆ ಬೆಲೆ ಕೊಡುವಂತ ಪರಿಸ್ಥಿತಿ ಒಳಗಿಲ್ಲ. ನಾವು ಇದ್ರ ವಿರುದ್ಧ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತೀವಿ ಮತ್ತು 90 ಐಟಮ್ಗಳು ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ 90 ಐಟಮ್ಗಳಲ್ಲಿ ಇನ್ನೊಂದು ಗಮನಿಸಬೇಕು, 90 ಐಟಮ್ಗಳು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಹೋಗಿ ನಮ್ಮ ಹಾಸ್ಟೆಲ್ಗಳಲ್ಲಿ ಹೋಗಿದ್ರೆ ಆ ಐಟಮ್ಗಳು ಸಿಗ್ತಾವ. ಮತ್ತೆ ಇನ್ನೊಂದು ಏನಂದ್ರೆ ಈಗೇನು ಅವ್ರು 6 ತಾಲೂಕಿಗೆ ಕೊಟ್ಟಿರ್ತಕ್ಕಂತ ಒಂದು ಸಂಸ್ಥೆ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಬಲರಾಮ್ ಲಮಾಣಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಇಲ್ಲಿನ ಜಿಲ್ಲಾಧಿಕಾರಿ ಬಲರಾಮ್ ಲಮಾಣಿ ಅವರು. ನಮಸ್ಕಾರ. DCM ಜಿಲ್ಲಾಧಿಕಾರಿ ಎಸ್ ಬಲರಾಮ್ ಲಮಾಣಿ ಅವರೇ, ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ಹಾಸ್ಟೆಲ್ಗಳಿಗೆ ಆಹಾರ ಪೂರೈಕೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಸ್ವಹಿತಾಸಕ್ತಿಗೋಸ್ಕರ ತಮಗ್ ಬೇಕಾದವರಿಗೆ ಟೆಂಡರ್ ಕೊಟ್ಟಿದ್ದೀರಾ? ಮೇಡಮ್, ಇದು ಸತ್ಯಕ್ಕೆ ದೂರವಾದಂತ ಮಾತು.
ಇದು 4ನೇ ಸಲ ಟೆಂಡರ್ ಕರೀತಾ ಇರೋದು. ಆ ತರ ಮಾಡ್ಬೇಕಾಗಿತ್ತು ಅಂದ್ರೆ 2ನೇ ಟೆಂಡರ್ 3ನೇ ಟೆಂಡರ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಎಲ್ಲರೂ ರೇಟ್ ಹಾಕಿರ್ತಾರೆ. ಅವ್ರು ಹಾಕಿದಂತ ರೇಟ್ಗಳು ಫೈನಾನ್ಷಿಯಲ್ ಬಿಡ್ ಓಪನ್ ಆದ ನಂತರ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಅವರು KCCF ದವ್ರು ಅಪವಾದ ಮಾಡ್ತಾ ಇರೋದು ಅವ್ರಿಗೆ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಅಂತ ಮೇಡಮ್, ಟೆಂಡರ್ ಕಂಡೀಷನ್ ಅಲ್ಲಿ ನಾವೇನ್ ಹಾಕಿದೀವಿ ಕಂಡೀಷನ್ ಅಂತಂದ್ರೆ ಮಾರುಕಟ್ಟೆ ದರದ 30% ಕಡಿಮೆ ದರಗಳನ್ನ ನಮೂದಿಸಬಾರದು, ನಮೂದಿಸಿದ್ರೆ ನಾವು ಅದನ್ನ ತಿರಸ್ಕರಿಸ್ತೀವಿ ಅಂತ ಮೊದಲೇ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಕಂಡೀಷನ್ ಅಲ್ಲಿ ಇದೆ. ಅದನ್ನ ಯಾರು ವೈಲೇಷನ್ ಮಾಡ್ತಾರೆ? 30% ಕಡಿಮೆ ಸರ್ಕಾರದ ಸಂಸ್ಥೆ ಇತ್ತು, ಅದಕ್ಕೆ ಕೊಡಬಹುದಾಗಿತ್ತು. ಯಲ್ಲಪ್ಪ ಹೆಗಡೆ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ, ಕೇಳಿ ಯಲ್ಲಪ್ಪ ಹೆಗಡೆ ಅವರು ಏನ್ ಹೇಳ್ತಾರೆ. ಮೇಡಮ್ ಒಂದ್ ನಿಮಿಷ ಸರ್, ಬಲರಾಮ್ ಲಮಾಣಿ ಸರ್ ಹೇಳ್ತಕ್ಕಂಥದ್ದು ಏನಂದ್ರೆ 30% ಮಾರುಕಟ್ಟೆ ಬೆಲೆಗಿಂತ 30% ಕಡಿಮೆ ಇರಬಾರ್ದು ಬೆಲೆ, ಅದ್ರೊಳಗೆ ಹಾಕ್ರಿ ಅಂತ ನಿಯಮಗಳಿದೆ. ಆದ್ರೆ ವಾಸ್ತವವಾಗಿ ಈ ನಾವು ಜಿಗಜಿನಿಗೆ ಅವ್ರು ಹಾಕಿರ್ತಕ್ಕಂತ ಅದೇನಿದೆ ಟೆಂಡರ್ ಈ ಪ್ರೊಕ್ಯೂರ್ಮೆಂಟ್ ಅವರು ಮಾರುಕಟ್ಟೆ ಬೆಲೆಗಿಂತ 30% ಹೆಚ್ಚಿದಾವು ಬೆಲೆಗಳು. 30% ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿದಾವ್. ನಾವು ಒಂದು ಕಾಪಿ ನೀನ್ ಅಭ್ಯಾಸ ಮಾಡಿದೀವಿ. ಅವ್ರು 30%ಗಿಂತ ಮಾರ್ಕೆಟ್ ವ್ಯಾಲ್ಯೂ ಒಳಗ 30% ಜಾಸ್ತಿ ಇದಾವ್. ಮಾರುಕಟ್ಟೆ ಬೆಲೆಗಿಂತ 30% ಕಮ್ಮಿ ಹಾಕಿದೀವಿ ಅಂತ ತೋರಿಸ್ತಾರೆ. ಅವ್ರು ಹೇಳ್ತಾರೆ ಐಟಮ್ ಲೆಕ್ಕ ಇಲ್ಲ. ನಾನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವ್ರಿಗೆ ಕೊಟ್ಟಿದ್ದೀನಿ ನಿನ್ನೆ. ಪ್ರತಿಯೊಂದು ಕುಲಂಕುಷವಾದಂತಹ ನಮ್ಮ ಪ್ರೊಸೀಡಿಂಗ್ಸ್ ಅಲ್ಲಿ ಏನಿದೆ ಅದಕ್ಕೆ ಜಿಲ್ಲಾಧಿಕಾರಿ ಅವರು ಒಬ್ಬರೇ ಇರೋದಿಲ್ಲ, ನಾನು ಒಬ್ಬರೇ ಇರೋದಿಲ್ಲ. ಅದಕ್ಕೆ ಒಂದು ಸಮಿತಿ ಇರುತ್ತೆ, ಆ ಸಮಿತಿಯಲ್ಲಿ ನಿರ್ಣಯ ಆಗುತ್ತೆ. ಅದರ ಪ್ರಕಾರ ನಾವು ಅದು ಕರೆಕ್ಟ್ ಆಗಿ ಏನಿದೆ ಮಾರುಕಟ್ಟೆ ದರದ್ದು ಆ ರೇಟ್ ಏನಿದೆ ಅದ್ರ ಪ್ರಕಾರನೇ ಕೊಟ್ಟಿದ್ದು. ಈಗ ಅವರು ಟೆಂಡರ್ ತಗೋಬೇಕನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ 100 ರೂಪಾಯಿಗೆ ಸಿಗುವಂತ ಒಂದು ವಸ್ತುವನ್ನ ನಾವು 30 ರೂಪಾಯಿ ಕೊಡ್ತೀವಿ, 40 ರೂಪಾಯಿ ಕೊಡ್ತೀವಿ ಅಂತ ಟೆಂಡರ್ ಹಾಕ್ತಾರೆ ಅಲ್ಲಿ. ಯಾಕಂದ್ರೆ ನಾವು L1 ಆಗ್ಬೇಕು ಟೆಂಡರ್ ತಗೋಬೇಕಂತ. ಆ ತರ ಮಾಡೋದ್ರಿಂದ ನಮ್ಮ ಹಾಸ್ಟೆಲ್ಗಳಿಗೆ ಉತ್ತಮವಾದಂತ ಒಂದು ಆಹಾರ ನಮಗೆ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕಾಗಿ ಆ ಕಂಡೀಷನ್ ಹಾಕಿದ್ದೀವಿ. ಆ ಕಂಡೀಷನ್ ಪೂರೈಕೆ ಯಾರು ಮಾಡಿದ್ರು ಅದರಲ್ಲಿ ಎಸ್, ಧನ್ಯವಾದಗಳು ಯಲ್ಲಪ್ಪ ಹೆಗಡೆ ಅವರು ಹಾಗೂ ಲಮಾಣಿ ಅವರು ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ಟಾರೆ ಇಲ್ಲಿ ಬಹುದೊಡ್ಡ ಅಕ್ರಮದ ವಾಸನೆ ಅಂತೂ ಬರ್ತಾ ಇದೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. LIC ಏಜೆಂಟ್ ಒಬ್ರು ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಅರೆ, LIC ಏಜೆಂಟ್ ಆದ್ರೆ ಪೊಲೀಸ್ ಬಲೆಗೆ ಯಾಕೆ ಬೀಳ್ತಾರೆ ಅಂತ ಯೋಚನೆ ಮಾಡ್ತೀರಾ? IT ದಾಳಿ ಹೆಸರಲ್ಲಿ ಈ ವ್ಯಕ್ತಿ ಸುಲಿಗೆ ಮಾಡ್ತಾ ಇದ್ರು. ಈ ವ್ಯಕ್ತಿ ಮಾಡ್ತಾ ಇದ್ದಿದ್ದು LIC ಏಜೆಂಟ್ ಕೆಲಸ. ಆದ್ರೆ ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗಿ IT ದಾಳಿ ಮಾಡ್ತಾ ಇದ್ದೀವಿ ಅಂತ ಅವರನ್ನ ಬೆದರಿಸಿ ಸುಲಿಗೆ ಮಾಡ್ತಾ ಇದ್ದಂತಹ ಕೆಲಸವನ್ನ ಮಾಡ್ತಾ ಇದ್ರು. ಡಾಕ್ಯುಮೆಂಟ್ಸ್, ವಿಡಿಯೋ ದಾಖಲೆಗಳಿದ್ದಾವೆ ಅಂತ ಬೆದರಿಕೆ ಹಾಕ್ತಾ ಇದ್ರು. ಮೈಸೂರು, ಬೆಂಗಳೂರಿನ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ರು. ಮೈಸೂರು ಮೂಲದ LIC ಏಜೆಂಟ್ ಈತ ನಾಗೇಂದ್ರ ಅನ್ನುವಂಥ ವ್ಯಕ್ತಿ. ಇದೀಗ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಹುಣಸೂರು ARTO ಆನಂದಯ್ಯಗೆ ಬೆದರಿಕೆ ಹಾಕಿದ್ರು. ಅದರಂತೆ ಬೆಂಗಳೂರಿಗೆ ಕರೆಸಿ ಡೀಲ್ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದ್ರಂತೆ. ಆನಂದಯ್ಯ ಅವರ ದೂರಿನ ಮೇಲೆ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ. ಮಾಡಿಸ್ತೀನಿ, IT ರೇಟ್ ತಪ್ಪಿಸ್ಕೋಬೇಕಾಗಿದ್ರೆ ನನಗೆ ಎಷ್ಟು ದುಡ್ಡು ತಂದು ಕೊಡಿ ಅಂತ ಬೇಡಿಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮಾರು 5 ಲಕ್ಷನ ಬೇಡಿಕೆ ಕೂಡ ಇಟ್ಟಿದ್ದು ಆ್ಯಂಡ್ ಕೊಟ್ಟಿದ್ದು ಇವರಿಗೆ. ಈ ಆಧಾರದ ಮೇರೆಗೆ ಇದು ಚೀಟಿಂಗ್ ಆಗಿದೆ, ನನ್ನ ಜೊತೆಗೆ ಯಾರು ಇಂಪರ್ಸನೇಷನ್ ಮಾಡಿ ಈ ಥರ ನನಗೆ ಎದುರಿಸಿ ದುಡ್ಡು ಕಿತ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಒಂದು ಎಕ್ಸ್ಟೋರ್ಷನ್ ಹಾಗೂ ಚೀಟಿಂಗ್ ಇಂಪರ್ಸನೇಷನ್ ಕಂಪ್ಲೇಂಟ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿತ್ತು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಕೂಡಲೇ ಈ ಆರೋಪಿನ ವೆರಿಫೈ ಮಾಡಲಾಗಿ ಆರೋಪಿ ಪೈಕಿ ನಾಗೇಂದ್ರ 39 ವಯಸ್ಸು, ಮೈಸೂರು ವಾಸಿಗೆ ದಸ್ತಗಿರಿ. ಇದು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.